ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಕಳೆದ ಬಾರಿಯೂ ಕೂಡ ಇದೇ ದಿನಾಂಕಕ್ಕೆ 28ನೇ ತಾರೀಕಿಗೆ ಇದೇ ಸಮಯಕ್ಕೆ ನಿಗದಿತ ಸಮಯಕ್ಕೆ ಉದ್ಘಾಟನೆಗೊಳ್ಳಲಾಯಿತು. ಈ ಉದ್ಘಾಟನೆ ನೆರವೇರಿಸಿದ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತನಾಡಬೇಕಂತೇಳಿ ಕರ್ನಾಟಕದ ಸುದ್ದಿ ನಂಬರ್ 1 ಚಾಲನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸಂಸ್ಥಾಪಕ ಸಂಪಾದಕರಾಗಿರುವಂತಹ ಶಕ್ತಿಕುಮಾರ್ ಅವರು ಮಾತನಾಡಬೇಕಂತ ಹೇಳಿ ಉದ್ದೇಶಿಸಿದ್ದಾರೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ಸುದ್ದಿ ನಂಬರ್ 1 3ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೂ ಕೂಡ ಸ್ವಾಗತ ಕೊಡ್ತಾ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಸುದ್ದಿ ನಂಬರ್ 1 3ನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ವರ್ಷವೂ ರಮೇಶ್ ಅನ್ನೋದೆಲ್ಲ ಬಂದಿಲ್ಲ. ಯಾಕಂದ್ರೆ ಇದು 3ನೇ ವರ್ಷ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ 28 ದಿವಸನಾಗ ನಂದು 1 ಕೋಟಿ ವ್ಯೂಸ್ ಆಗಿದೆ. ನಾನು 1 ಕೋಟಿ ಜನ ಕರ್ನಾಟಕದಲ್ಲಿ ನನ್ನ ಚಾನೆಲ್ ನ ನೋಡ್ತಾರೆ. ಎಲ್ಲೇ ಹೋದ್ರು ಕೂಡ ಶಕ್ತಿಕುಮಾರ್ ಒಬ್ಬ ಯೂಟ್ಯೂಬರು ಹೆಸರು ಮಾಡ್ಬೇಕಂದ್ರೆ ಬಹಳ ಕಷ್ಟ ಐತಿ. ಅಷ್ಟು ರಿಸ್ಕ್ ತಗೊಂಡೇವಿ. ಯಾಕಂದ್ರೆ ನಾನು ಎಲ್ಲೇ ಹೋದ್ರು ಕರ್ನಾಟಕದಾಗ ಎಲ್ಲೇ ಹೋದ್ರು ಕೂಡ ಒಂದು 100 ಜನದಾಗ ಒಂದು 20 ಜನ ಆದ್ರೂ ಗುರುತಿಸ್ತಾರೆ. ಶಕ್ತಿಕುಮಾರಪ್ಪ ಬಹಳ ಧೈರ್ಯ. ಕೆಲವೊಂದ್ ಕಡೆ ಪೊಲೀಸರೇ ಅಂತಾರೆ ಬಹಳ ಧೈರ್ಯ ಬಿಡಪ್ಪ ಅಂತೇಳಿ. ನಾವೇ ಪೊಲೀಸರಿಗೆ ಅಂತಿರ್ತೇವೆ ನಿಮ್ಗೆ ಬಹಳ ಧೈರ್ಯ ಸರ್ ಅಂತೇಳಿ. ಬಟ್ ಅವರೇ ನಮ್ಗೆ ಅಂತಿರ್ತಾರೆ ಬಹಳ ಧೈರ್ಯ ಬಿಡಪ್ಪ ಶಕ್ತಿಕುಮಾರ, ಬಹಳ ಒಳ್ಳೆ ಸುದ್ದಿಗಳು ಮಾಡ್ತೀವಿ ಅಂತೇಳಿ. ಯಾಕಂದ್ರ ನಾನು ಉಮೇಶ್ ಅನ್ನೋರು ಮೊದಲೇ ಹೇಳಿದ್ದೆ, ನಾವು ಅವಾಗ 1 ಲಕ್ಷ ವ್ಯೂವರ್ಸ್ ಆಗಿದ್ರು. ಈಗ ಈ ಪ್ರತಿ ತಿಂಗಳು 1 ಕೋಟಿ ವ್ಯೂಸ್ ನೋಡ್ತಾರ ಅಂದ್ರೆ ಯಾಕಂದ್ರೆ ದೊಡ್ಡ ದೊಡ್ಡ ಚಾನಲ್ ನೋಡೋಣ ಈಗ ಜನ. ಯಾಕಂದ್ರೆ ನಮ್ದು ಕಂಟೆಂಟ್ಗಳೇ ಹಂಗಿರ್ತಾವ. ಜನ ಒಂದ್ಸರಿ ನೋಡಾಕತ್ತಂದ್ರ ಸರಸಬಾರ್ದು. ಏನೋ ಹೇಳ್ದನಪ್ಪ ಶಕ್ತಿಕುಮಾರ್ ಅಂತೇಳಿ ಒಂದು ಚಾನಲ್ ನೋಡಿದ್ರಿ. ಯಾಕಂದ್ರ ಉಮೇಶ್ ಅನ್ನೋದು ಗೊತ್ತು ನಾವೆಲ್ಲ. ಯಾಕಂದ್ರೆ ಇಷ್ಟೆಲ್ಲ ಹೋರಾಟ ಮಾಡ್ಬೇಕಂದ್ರೆ ನಾವ್ ಎಷ್ಟು ರಿಸ್ಕ್ ತಿರ್ಗಾಡ್ತೀವಿ, ಎಷ್ಟ ಜನರ ವಿರೋಧ ತಡ್ಕೋತೀವಿ ಅಂತೇಳಿ. ಆದ್ರೂ ಕೂಡ ನಾನು ಯಾರಿಗೂ ಹೆದರದೆ ಏನು ಮಾಡದೆ, ಯಾಕಂದ್ರ ಎಲ್ಲಿ ಭ್ರಷ್ಟಾಚಾರ ಇರ್ತದ ಅಲ್ಲಿ ಹೋಗಿ ನೇರವಾಗಿ ಮಾತಾಡ್ದಿಂದ ನಮ್ಮ ಮೇಲೆ ಸುಮಾರು ಕೇಸ್ಗಳು ಕೂಡ ಆಗ್ಯಾವ. ಯಾಕಂದ್ರೆ ಹೋರಾಟಗಾರ ಕೇಸ್ ಕಾಮನ್ ಅವೆಲ್ಲ ಕೇಸ್ಗಳು ಕೂಡ ಆಗ್ಯಾವು. 3 ಸರಿ ಜೈಲಿಗೆ ಕೂಡ ಹೋಗಿ ಬಂದೀವಿ. ಅದು ಹೋರಾಟ ಮಾಡಿ ಹೋಗೇವಿ. ಯಾವ್ದೋ ಅತ್ಯಾಚಾರ ಮಾಡಿಲ್ಲ, ಕಳತನ ಮಾಡಿಲ್ಲ, ರೇಪ್ ಮಾಡಿಲ್ಲ, ಮರ್ಡರ್ ಮಾಡಿಲ್ಲ, ಆಂಪ್ಲೇಟ್ ಗಾಡಿ ಅವನ ಹತ್ರ ವಸೂಲಿ ಮಾಡಿಲ್ಲ. ನಾವ್ ಏನ್ ಮಾಡಿವಪ್ಪ ಅಂದ್ರೆ ಕಳ್ಳರ ಹಿಡಿಯಾಕ ಹೋಗೇವಿ. ಕಳ್ಳರನ್ನ ಹಿಡಿಯಾಕ ಹೋದಲ್ಲಿ ಕೆಲವೊಂದು ಕೇಸ್ ನಾವು ಹಾಕೊಂಡೇವಿ, ಅವರು ಹಾಕ್ಯಾರ. ಅದಕ್ಕೆ ನಾವು ಎಷ್ಟೇ ಕೇಸ್ಗಳಾದ್ರೂ ಕೂಡ ಹೋರಾಟಗಾರರಿಗೆ ನಾವೇನು ಅಂಜಂಗಿಲ್ಲ, ಅಳ್ಕಂಗಿಲ್ಲ. ಈಗ ಈ ವರ್ಷ 1 ಕೋಟಿ ಜನ ನೋಡ್ಯಾರ. ಮುಂದಿನ ಸರ್ತೆ ಬರುವ ದಿನಗಳಲ್ಲಿ 2 ಕೋಟಿ ವ್ಯೂಸ್ ಆಗುವಂತ ಒಂದು ಸಾಧನೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಯಾಕಂದ್ರೆ ಇತ್ತಿತ್ತಲಾಗ ನಾವು ನೋಡಿದ್ರಿ ಅಶ್ಲೀಲತೆ ಜಾನಪದ ವಿರುದ್ಧ ಕೂಡ ನಾವು ಬಹಳಷ್ಟು ಹೋರಾಟ ಮಾಡಿದೆ. ಅಶ್ಲೀಲ ಈಗ ಹಳ್ಳಿಗಳಲ್ಲಿ ನಾಟಕಗಳು ತರಿಸ್ತಾರ, ಈಗ ಜಾನಪದ ಹಾಡುಗಳು ಹಾಡ್ತಿರ್ತಾರ. ಮತ್ತ ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಕಾಮಿಡಿ ಮಾಡ್ತಿರ್ತಾರ. ಅವ್ರ ವಿರುದ್ಧ ಕೂಡ ಹೋರಾಟ ಇದೆ. ಯಾಕಂದ್ರೆ ಮೊನ್ನೆ ನಮ್ಮ ಎಲ್ಗಾರ್ ಡಿವೈಎಸ್ಪಿ ಸಾಹೇಬ್ರು ಕೂಡ ಒಂದು ಸಭೆಗೆ ಬಂದಿರು. ಉಮೇಶ್ ಅಣ್ಣ ಅವತ್ತು ಕರೆದಿದ್ದೆ, ಅವ್ರು ಬಿಜಿ ಇದ್ರು. ಡಿವೈಎಸ್ಪಿ ಸಾಹೇಬ್ರು ಅಂದ್ರು, ಕಲಾವಿದರೇ ಅಶ್ಲೀಲತೆ ಮಾಡಿ ಕಲಾವಿದರೇ ಹಾಳು ಮಾಡಿರ್ತಕ್ಕಂಥ ಸಮಾಜವನ್ನ ಕಲಾವಿದರೇ ಪರಿವರ್ತನೆ ಮಾಡ್ತಾರ. ಖುಷಿ ವಿಚಾರ ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಹೆಮ್ಮೆ ಪಡ್ತು. ಯಾಕಂದ್ರೆ ನಾ ಏನ್ ನೋಡ್ರಿ, ಒಬ್ಬ ಕಲಾವಿದ ವೇದಿಕೆ ಮೇಲೆ ಇದ್ದಾಗ ಅವ ಏನ ಅಶ್ಲೀಲತೆ ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ಜನ ನಗ್ತಾರ. ಮತ್ತ ಅವನೇ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಂದ್ರೆ ಜನ ಪರಿವರ್ತನೆ ಆಗ್ತಾರ. ಅದಕ್ಕೆ ನಾವೇನ್ ಮಾಡಿದೇವಿ, ಅಶ್ಲೀಲತೆ ವಿರುದ್ಧ ಕೂಡ ಒಂದು ಹೋರಾಟಗಳನ್ನ ಮಾಡ್ಕೋತ ಬಂದೀವಿ. ಈ ಅಶ್ಲೀಲತೆ ಈಗ ಕೆಲವೊಂದು ಧರ್ಮದಾಗ ಹಿಂದೂ ಇರ್ಲಿ, ಮುಸ್ಲಿಮ್ಸ್ ಇರ್ಲಿ, ಯಾವುದೇ ಧರ್ಮವನ್ನ ತೇಜಾವಧೆ ಮಾಡೋದ್ರಿಂದ ತೇಜಾವಧೆ ಮಾಡಿ ಅವ್ರನ್ನ ನಾವು ಹೀಯಾಳಿಸಿ ಮಾತಾಡಿ ಜನರನ್ನ ನಗಿಸುವಂತ ಅವಶ್ಯಕತೆ ಯಾವ ಕಲಾವಿದರಿಗೂ ಇಲ್ಲ. ಯಾಕಂದ್ರೆ ನಾವು ನೈಜತೆ ತೋರಿಸಿ ಹಿಂದೂ ಸ್ವಾಮಿಗಳಿಗೆ ಅವಮಾನ ಆದ್ರೂ ಅಟ್ಟೆ, ಯಾವ ಸ್ವಾಮಿಗಳಿಗೆ ಅವಮಾನ ಆದ್ರೂ ಅಟ್ಟೆ, ದಯವಿಟ್ಟು ಅಶ್ಲೀಲತೆಯನ್ನ ಬ್ಯಾನ್ ಮಾಡ್ಬೇಕಂತ ಹೋರಾಟ ಮಾಡಿದ್ವಿ. ಬಹಳಷ್ಟು ಜನ ಅಂದ್ರು ಶಕ್ತಿಕುಮಾರ್ ಬಹಳಷ್ಟು ಹಿಂದಿ ಆಗ್ಬೇಕಾಗಿತ್ತು, ಆದ್ರೆ ಈಗ ಧ್ವನಿ ಎತ್ತಿರಲ್ಲ. ಈಗ ಎಲ್ಲಾ ಕಡೆ ಸ್ವಯಂ ಪ್ರೇರಿತವಾಗಿ ನಾನು ಹೇಳ್ತೀನಿ, ಸಂಘ ಸಂಸ್ಥೆಯವ್ರಿಗೆ ಯಾರಿಗಾದ್ರೂ ಕೂಡ ನೀವು ಊರಾಗ ಗಣೇಶ ಚೌತಿ ಆಗ್ಲಿ, ದಸರಾ ಆಗ್ಲಿ, ಏನೇ ಹಬ್ಬಗಳಿದ್ದಾಗ ಅಶ್ಲೀಲ ಜಾನಪದ ಹಾಡೋದು ಬ್ಯಾನ್ ಅಂತಲ್ಲ, ಅಶ್ಲೀಲ ಜಾನಪದ ಹಾಡೋರ್ನ ಕರ್ಸ್ಬೇಡ್ರಿ, ಅಶ್ಲೀಲ ಕಾಮಿಡಿ ಮಾಡೋರು ಕರ್ಸ್ಬೇಡ್ರಿ, ಅಶ್ಲೀಲ ನೃತ್ಯಗಳನ್ನ ಕರ್ಸ್ಬೇಡ್ರಿ. ಚಲೋ ಅಂದ್ರೆ ಒಳ್ಳೆ ಸಂಸ್ಕೃತಿ ಕೊಟ್ಟೆ ಅಂದ್ರೆ ಸಮಾಜವು ಕೂಡ ಬದಲಾಗ್ತದೆ ಅಂತೇಳಿ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ವಿಶೇಷವಾಗಿ ನಾನು ಹೇಳಿದೆ, ನಮ್ ಸುರೇಶ್ ಬಿಜಾಪುರ್ ಸರ್ ಅವ್ರಿಗೂ ಕೂಡ ನಮಗೂ ಕೂಡ ಬಿಗ್ ಬಾಸ್ ಆಫರ್ ಬಂದಿತ್ರಿ ಅಂತೇಳಿ. ಆದ್ರೂ ಕಾಂಟ್ರವರ್ಸಿ ಮಾಡಿ ಬಿಗ್ ಬಾಸ್ ಹೋಗುದು, ಯಾಕಂದ್ರ ಮುಂದಿನ ಬರುವ ದಿನಗಳಲ್ಲಿ
ಒಂದ್ ದಿವ್ಸ ಮುಂದಿನ ಸರಿ ಆದ್ರೆ ಬಿಗ್ ಬಾಸ್ ಹೋಗ್ಬೇಕನ್ನೋ ಆಸೆ ಐತಿ, ಆದ್ರೆ ಹೋಗ್ತೀನಿ. ಬಟ್ ಇನ್ನೊಂದೇನಪ್ಪಾ ಅಂದ್ರೆ ಈಗ ನಮ್ಮ ಮಾಳು ನಿಪ್ನಾಳ್ ಉತ್ತರ ಕರ್ನಾಟಕದಿಂದ ಮಾಳು ನಿಪ್ನಾಳ್ ಬಿಗ್ ಬಾಸ್ ಹೋದ, ಹೋದ್ರು. ಮಾಳು ನಿಪ್ನಾಳ್ ಬಿಗ್ ಬಾಸ್ ಹೋದ ತಕ್ಷಣ ಅಲ್ಲಿ ಹೋಗಿ ಆಟ ಆಡ್ಲಿಲ್ಲ. ನನ್ನ ಚಾನಲ್ ಸುದ ಏನ್ ಮಾಡಿದಪ್ಪ, ನಮ್ ಉತ್ತರ ಕರ್ನಾಟಕ ಪ್ರತಿಭೆ ಹೋಗ್ಯಾರಪ್ಪ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ನಾನು ಕೂಡ ಅವ್ರಿಗೆ ಎಲ್ಲರಿಗೂ ಓಟ್ ಹಾಕ್ಬೇಕು ಮಾಡಿದ್ದು. 9 ಲಕ್ಷ ಜನ ನೋಡಿದ್ರು ನನ್ನ ವಿಡಿಯೋ. ಆದ್ರೆ ಅದೇ ಮಾಳು ಅಲ್ಲಿ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ಏನ್ ಹೇಳಿದ್ರು, ಸರಿಯಾಗಿ ಆಟ ಆಡಿಲ್ತ ಉತ್ತರ ಕರ್ನಾಟಕ ಜನ ಹೇಳಿದ್ರು, ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿದ್ರು. ಆದ್ರೆ ಮಾಳು ಒಂದ್ ಮಾತು ಹೇಳಿದೆ, ಎಲ್ಲಾ ಜನ ಕೇಳಿದ್ರು ಟಿವಿ ಅವರು, ಈ ಸರಿ ಗಿಲ್ಲಿ ಗೆಲ್ತಾನ ಅಂದ್ರೆ ಮಾಳು ಒಪ್ಲಿಲ್ಲ. ನಾನೇ ಆಡಿದ್ ಕರೆಕ್ಟ್ ನಾವ್ ಹೊರಗೆ ಬಂದಿಂದ ಉತ್ತರ ಕರ್ನಾಟಕ ಜನ ಅಳ್ಳಾಕತ್ತಾರ್ರಿ ಅಂದ್. ಎಲ್ಲಿ ಹತ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಕಲಾವಿದಕ್ಕೆ ಅಹಂಕಾರ ಬರಬಾರ್ದು. ಅದೇ ಬಿಗ್ ಬಾಸ್ ಇಂದ ಹೊರಗೆ ಬರೋಣ, ನಾವು ಫೋನ್ ಹಚ್ಚ, ನಾವು ಎತ್ತಿ ಬೇರೆದವ್ರು ಫೋನ್ ಕೊಡ್ತಾನ, ನಾವೇ ಸುದ್ದಿ ಮಾಡಿ ಅವನಿಗೆ ಓಟ್ ಹಾಕ್ರಿ ಅಂತೇಳಿ. ಇಂಥವ್ರಿಗೆ ಯಾಕೆ ಓಟ್ ಹಾಕದೇವಪ್ಪ ಅಂತ ನಾವು ಕೂಡ ಪಶ್ಚಾತ್ತಾಪ ಪರಿಸ್ಥಿತಿ. ಯಾಕಂದ್ರೆ ನಮ್ಮ ಕಲಾವಿದ ಏನಾಗ್ಯಾರಪ್ಪ ಅಂದ್ರೆ ಅಹಂಕಾರ. 4 ಮಂದಿ ಕಿರೀಟ ಟಬ್ಗೆ ಹಾಕಿದ್ರ ಅಂದ್ರ ನನ್ನಂಗೆ ಯಾರು ಇಲ್ಲ ಅಂತೇಳಿ ಹಿಂಗಾದ್ರು. ಈ ಮೈಲಾರಿ ಹಿಂಗ್ ಮಾಡೇ ಒಳಗೆ ಹೋದವ. ಅದಕ್ಕ ನಾ ಏನೈತಿರಿ, ಈ ಅಶ್ಲೀಲತೆ ವಿರುದ್ಧ ನಾವು ಹೋರಾಟ ಮಾಡಾಕತ್ತೀವಪ್ಪ. ಈ ಮಾಡುವಂದ ನನ್ನ ಉತ್ತರ ಕರ್ನಾಟಕ ಜನ ನಾವು ಹೊರಗೆ ಬಂದ್ ಹತ್ತಾರ ಅಂದ ಯಾವ ಡ್ಯಾಮಿಗೆ ನೀರು ಹೋಗ್ಯಾವ ಗೊತ್ತಿಲ್ಲ. ಅವ್ರ ಊರಾಗೆ ಅವ್ರು ಗಿಲ್ಲಿ ಬ್ಯಾನರ್ ಹಾಕಿದ್ರು. ಅದಕ್ಕ ನಾವು ಸಪೋರ್ಟ್ ಮಾಡೋರ್ಗೆ ಉತ್ತರ ಕರ್ನಾಟಕದವ್ರಿಗೆ ನಾವು ಸಪೋರ್ಟ್ ಮಾಡಿರ್ತೀವಿ. ನಮ್ಮಂತವ್ರಿಗೆ ಬೆಲೆ ಕೊಡ್ಲಿಲ್ಲ, ಇಂಥ ಕಲಾವಿದರಿಗೆ ಬೆಳೆಸೋದು ನಾವು ವೇಸ್ಟ್. ಅದಕ್ಕ ನಾ ಹೇಳ್ತೀನಿ, ಮುಂಬರುವ ದಿನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಯಾರೇ ಹೋದ್ರು ಕೂಡ ಯಾರು ಅಹಂಕಾರದಿಂದ ದಕ್ಷಿಣ ಕರ್ನಾಟಕ ಚಾನಲ್ ದೊಡ್ಡ ಚಾನಲ್ಗಳಲ್ಲಿ ಹೋದಾಗ ನೀವು ಅಹಂಕಾರ ಸೊಕ್ಕಿನಿಂದ ಮಾತಾಡಿದ್ರೆ ಮತ್ತೆ ನೀವು ಏನ್ ಕಟ್ಟಿ ನೀರು ಕಟ್ಟಿ ಅದೇನ ಕೆರೆ ನೀರು ಕೆರೆಗೆ ಆಗಬಾರ್ದು. ಅದಕ್ಕ ನಾ ಏನ್ ಹೇಳ್ತೀನಿ, ಇವತ್ತೊಂದು ಕರ್ನಾಟಕ ಸುದ್ದಿ ನಂಬರ್ 1 ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್ ಬಹಳಷ್ಟು ಜನ ಸಪೋರ್ಟ್ ಮಾಡ್ಯಾರ. ಈಗ ನಾವು ಮಿನಿಮಮ್ ನಮ್ದು 2,40,000 ಸಬ್ಸ್ಕ್ರೈಬರ್ ಇದ್ರು ಕೂಡ ಒಂದು ತಿಂಗಳಿಗೆ 28 ದಿನದಾಗ 1 ಕೋಟಿ ವ್ಯೂಸ್ ಆಗಿದ್ದು ನಮ್ಗೆ ಅದೇ ಖುಷಿ ಐತಿ. ಅದಕ್ಕೆ ಇವತ್ತು ಗಣ್ಯರು ಎಲ್ಲರೂ ಬಂದಾರ, ಎಲ್ಲರೂ ನೋಡ್ತಾರೆ. ಹಿರಿಯರು ನೋಡಿ, ನಮ್ಮ ಮುನ್ನಾವಕೀಲ್ ಆಯ್ತು, ನಮ್ಮ ಶಿರ್ಷಾಡ್ ಸರ್ ಆಯ್ತು, ಮಾರುತಿ ಆಯ್ತು, ನಮ್ಮ ಉಮೇಶ್ ಅಣ್ಣ ಆಯ್ತು, ಯಾವುದೇ ಇದ್ರು ಕೂಡ ನಮ್ಗ ಒಂದು ಕಾರ್ಯಕ್ರಮ ನಮ್ಗೆ ಯಾವುದೇ ಏನೇ ಮಾಡಿದ್ರು ಕೂಡ ನಮ್ಗೆ ಯಾವತ್ತೂ ಸಪೋರ್ಟ್ ಅದಾರ. ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಈ ನಮ್ಮ ಚಾನಲ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕೆಟ್ಟಿದ್ರೆ ಕಮೆಂಟ್ ಕೊಡ್ರಿ, ಒಳ್ಳೇದಿದ್ರು ಕಮೆಂಟ್ ಕೊಡ್ರಿ. ಯಾಕಂದ್ರೆ ಎರಡೂ ಬೇಕು ನನಗೆ, ಒಂದೇ ಇದ್ದಲ್ಲ, ನನ್ನ ಪರವಾಗಿ ಹೋಗೋದಷ್ಟೇ ಬೇಡ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲರ ಅತಿಥಿಗಳಿಗೂ ಮತ್ತೊಮ್ಮೆ ನಾನು ಸ್ವಾಗತ ಸುಸ್ವಾಗತ ಕೋರ್ತಾ ನಾನು ಸುರೇಶ್ ವಿಜಯಪುರ ಅವರಿಗೆ ಮೈಕ್ ಹಸ್ತಾಂತರ ಮಾಡ್ತೇನೆ. ಧನ್ಯವಾದಗಳು. ಮುಂದೆ ನೋಡಂಗಿಲ್ಲ ಅನ್ನೋದು ಗ್ಯಾರಂಟಿ ಅದ. ಮತ್ತ ಅವ್ರಿಗೆ ಏನಂತಾರಲ್ಲ, ಸ್ವಪ್ನ ಸ್ವರೂಪದಲ್ಲಿ ಬಂದು ಅವ್ರಿಗೆ ಕಾಡಂತವ್ರು ಯಾರಿದ್ರೆ ಶಕ್ತಿಕುಮಾರ್ ಒಬ್ರೆ. ಅಂದ್ರೆ ಭ್ರಷ್ಟರಿಗೆ ಪಾಲಿಗೆ ಸ್ವಪ್ನಾಗಿ ಕಾಡ್ತಾ ಇರೋರು ಶಕ್ತಿಕುಮಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತದ ನಾವು ಎಷ್ಟು ಭ್ರಷ್ಟರಿದೀವಿ ಅಂತೇಳಿ. ಹಂಗಾಗಿ ಶಕ್ತಿಕುಮಾರ್ ಭಯ ಪಡ್ತಾರ, ಶಕ್ತಿಕುಮಾರ್ ಮೇಲೆ ಕೇಸ್ ಮಾಡ್ತಾರ, ಶಕ್ತಿಕುಮಾರ್ ಹೊಡೆಯಕ್ ಬರ್ತಾರ. ಹಂಗಾಗಿ ಅದು ಎಲ್ಲಿ ನಡೆಗಿಲ್ಲ ಅಂತೇಳಿ ಗೊತ್ತಾಗ್ಬಿಟ್ಟದ ಅವ್ರಿಗೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಒಂದೇ ರಾಜಕಾರಣ ಅಂತೇಳಿ ನಿಮ್ಮ ಶಕ್ತಿಕುಮಾರ್ ಜೊತೆಗೆ ಸೇರ್ಕೊಳಾಗಿರ್ತಾರ ಬಂದ್. ಧನ್ಯವಾದಗಳು ಶಕ್ತಿಕುಮಾರ್ ಅವರಿಗೆ. ಈ ಒಂದು ಚಾನೆಲ್ ಅನ್ನು 3 ವರ್ಷಗಳಿಂದ ಸತತವಾಗಿ ಅವಿರತವಾಗಿ ಮೂಲೆ ಹೋಗಿ ಸುದ್ದಿ ಮಾಡಿ. ಯಾಕಂತ ಹೇಳಿದ್ರೆ ಕೊಪ್ಪಳದಾಗ ಒಬ್ಬ RTO ಆಫೀಸರ್ಗೆ ಅಲ್ಲಿ ಏನ್ ತಂಟೆ ತಕರಾರು ಮಾಡ್ಕೊಂಡ್ ಬಿದ್ದಿದ್ದು ನಮಗ ಆಶ್ಚರ್ಯ. ಅದನ್ನ ನೋಡೋದ ಒಂದ್ ರೀತಿ. ಅವ್ ಏನ್ ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡೋರಲ್ಲ, ನಮಗೂ ಅದ ಧೈರ್ಯ ಬೆಳೆಸ್ಬೇಕಾಗಿತ್ತು. ಅಂತ ಶಕ್ತಿಕುಮಾರ್ ಅವ್ರಿಗೆ ನಾವು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಅರ್ಪಿಸ್ತಾ ಇದೀವಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತ PT ರಾಜೇಶ್ ಪಿಳ್ಳೆ ಪಂದಳ ಗುರುಸ್ವಾಮಿಗಳು ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ಬೇಕಂತೇಳಿ ನಾನು ಶಕ್ತಿಕುಮಾರ್ ಅವರಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಈ ಒಂದು ಅಯ್ಯಪ್ಪ ಸ್ವಾಮಿಯ ಭಕ್ತರು ಆಗಿರುವಂತಹ ಗುರುಸ್ವಾಮಿಗಳಾಗಿರುವಂತ ಪೂಜ್ಯರಿಗೆ ಈ ಗೌರವ ಸಮರ್ಪಣೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಹಾಗೆ ಮಾಜಿ ಕಾರ್ಪೊರೇಟರ್ ಆಗಿರುವಂತ ಯುವ ನಾಯಕರಾಗಿರುವಂತ ರಾಮನವಮಿ ಸಮಿತಿಯ ಅಧ್ಯಕ್ಷರು ಆಗಿರುವಂತ ಯುವಕರ ಕಣ್ಮಣಿ ಅಂತೇಳಿ ಖ್ಯಾತಿಯನ್ನು ಪಡೆದಿರುವಂತ ಸನ್ಮಾನ್ಯ ಶ್ರೀ ಉಮೇಶ್ ಅಣ್ಣ ಹೊಂದಾಲ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತೇಳಿ ಶಕ್ತಿಕುಮಾರ್ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ಏನಿದ್ರೆ ಅವ್ರ ಹತ್ರ ಬರ್ತಾವ ಅಂತ ನ್ಯಾಯ ನೀತಿಗಳನ್ನು ಬಗೆಹರಿಸುವಂತ ವ್ಯಕ್ತಿತ್ವ ಯಾರು ಇದ್ರೆ ಉಮೇಶ್ ಅಣ್ಣ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾವು ನೋಡ್ಕೊತಿದೀವಿ, ಅವರ ಜೊತೆಗೆ ಇವತ್ತ ದೊಡ್ಡ ಯುವಕರ ಪಡೆಯಲ್ಲ. ಅಂತ ಯುವಕರ ಪೇಡನ್ನು ಸಂಪಾದಿಸ್ಬೇಕ ಅಷ್ಟು ಸುಲಭಲ್ಲ. ಯಾರಿಗೂ ಕೂಡ ರೂಪಾಯಿ ರೊಕ್ಕ ಅಥವಾ ಎಂಟ ಸರಾಯಿ ಕೊಟ್ಟಂತವರಲ್ಲ. ಅವರ ವ್ಯಕ್ತಿತ್ವದ ಮೇಲೆ ಅವರನ್ನ ಯುವಕರನ್ನ ಗಳಿಸಿರುವಂತ ವ್ಯಕ್ತಿ ಅಂದ್ರೆ ಉಮೇಶ್ ಅಣ್ಣ ಹೊಂದಾಲ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಸನ್ಮಾನ್ಯ ಶ್ರೀ ಸುರೇಶ್ ಶಾಸಕರು ಅಂದ್ರೆ ನಮ್ಗೆಲ್ಲರಿಗೂ ಹೆಮ್ಮೆ.
ಅವರಿಗೂ ಕೂಡ ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ನಾವು ಏನೇ ಕಾರ್ಯಕ್ರಮ ಮಾಡ್ತಿದ್ರು ಕೂಡ ಕೊಡಗೈ ದಾನಿಗಳು ಅಷ್ಟೇ ಅಲ್ಲದೇನೆ ಸರ್ಕಾರಿ ನೌಕರರು ಫೋನ್ ಮಾಡಿ ಹೇಳಿದ್ರೆ ಸರ್ ಇಂಥ ಕಾರ್ಯಕ್ರಮ ಮಾಡ್ತೀವ್ರಿ ಸರ್ ಕೊಡ್ಬೇಕಂತ ಹೇಳಿದ್ರೆ ಅಂದ್ರೆ ಆಯ್ತು ಅಂತೇಳಿ ಉಚಿತವಾಗಿ ಕೊಡುವಂತ ಮನೋಭಾವನೆ ಯಾರಿಗಿದ್ರೆ ಅದು ಸುರೇಶ್ ಶೇಡ್ಸಾಣ ಗುರುಗಳಿಗೆ ಅಂದ್ರೆ ತಪ್ಪಾಗಿಲ್ಲ. ಅವರ ವ್ಯಕ್ತಿತ್ವದ ಜೊತೆಗೆ ನಾವೆಲ್ಲರೂ ಯಾವುದೇ ಕಾರ್ಯಕ್ರಮ ಇದ್ರು ಕರೆದು ಸನ್ಮಾನಿಸುವಂತ ಗೌರವಿಸುವಂತ ವ್ಯಕ್ತಿತ್ವ ಯಾರಿಗಿದ್ರೆ ಸುರೇಶ್ ಶೇಡ್ಸಾಣ ಸರ್ಗೆ ಅವರಿಗೆ ಗೌರವ ಸನ್ಮಾನವನ್ನು ಮಲ್ಲೇಶ್ ನಾಯವರು ಬಂದು ನಡೆಸಿಕೊಡ್ಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ. ಸಾಮಾಜಿಕ ಸೇವಕರಿಗೂ ಒಳ್ಳೆಯವರೇ, ಮಾಧ್ಯಮದವರಿಗೂ ಕೂಡ ಒಳ್ಳೆಯವರೇ. ಅಂತ ಗುಣ ಯಾರು ಬಂದಿದ್ರೆ ಅದು ಸುರೇಶ್ ಶೇಡ್ಸಾಣ ಅವರು ಹೇಳ್ಕೊಳ್ತಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಳ್ತಾರೆ. ಧನ್ಯವಾದಗಳು ಸರ್. ಹಾಗೆ ಆತ್ಮೀಯ ಮಿತ್ರರು, ಹಾಗೆ ವಕೀಲರ ಸಂಘದಲ್ಲಿಯೇ ಕ್ರಿಯಾಶೀಲರು ಯಾರು ಇದ್ರೆ ಅದು ನನ್ನ ಆತ್ಮೀಯ ಮಿತ್ರ ಆಗಿರುವಂತ ಮುನ್ನಾ ವಿಜಯಪುರ ಅವರು ಕೂಡ ಎಲೆಕ್ಷನ್ ಅಲ್ಲಿ ನಿಂತಂತವ್ರು. ಅವರು ಸಾಮಾನ್ಯರಲ್ಲ, ಆದ್ರೆ ರಾಜಕೀಯಕ್ಕೆ ಬರ್ಬೇಕಂತೇಳಿ ಅವ್ರದ್ದು ಆಶೆ ಬಹಳ ಅದ. ರಾಜಕೀಯಕ್ಕೆ ಬರುವಂತ ದಿನಗಳು ಆದಷ್ಟು ಬೇಗನೆ ಬರ್ಲಿ, ಅವರಿಗೂ ಕೂಡ ಭಗವಂತ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಹೇಳ್ತಾ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸಿ ಗೌರವಿಸಬೇಕಂತೇಳಿ ನಾನು ಪ್ರಕಾಶ್ ಹಡ್ಪದಣ್ಣವರಲ್ಲಿ ವಿನಂತಿಸ್ಕೊಳ್ತಾರೆ. ಸಂಘ ರಾಜ್ಯ ಸಮಿತಿಗೆ ಅವರು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ನಡೀತಿ ಅವ್ರ ಆಯ್ಕೆ ಆಗೇ ಆಗ್ತಾರೆ ಅನ್ನೋದು ಕೂಡ ಶತಶುದ್ಧ ನಮ್ಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಆ ನಮೂನಿ ಇವರು ಪ್ರೀತಿ ಗಳಿಸಿರುವಂತಹ ವ್ಯಕ್ತಿತ್ವರವರು ಈ ಇಬ್ಬರು ವಕೀಲರು ಇವತ್ತು ನಮ್ಮ ವಿಜಯಪುರ ನಗರದಲ್ಲಿ ಇವರು ಖ್ಯಾತಿಯನ್ನು ಗಳಿಸಿದರೆ ಇವರು ಜೋರಾಗಿ ಚಪ್ಪಾಳೆ ಮೂಲಕ ನಾವು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ಆತ್ಮೀಯ ಮಿತ್ರರು, ಎಲ್ಲಿ ದಲಿತರ ಮೇಲೆ ಅನ್ಯಾಯ ನಡೆಯುತ್ತೆ, ಎಲ್ಲಿ ಕೂಡ ಅಂತ ದೌರ್ಜನ್ಯಗಳು ನಡೆಯುತ್ತೆ, ಅಲ್ಲಿ ಮುಂಚೂಣಿಯಲ್ಲಿ ನಿಂತು ಯಾರ ಕೆಲಸ ಮಾಡ್ತಾ ಇದ್ರೆ ಅದು ನನ್ನ ಆತ್ಮೀಯ ಮಿತ್ರರಾಗಿರುವಂತ ಮಾರುತಿ ಬೂದಿಯವರು, DSS ಸಂಚಾಲಕರಾಗಿರುವಂತ ಮಾರುತಿ ಬೂದಿಯವರು ಅಷ್ಟೇ ಅದ್ಭುತವಾಗಿ ಹಾಡನ್ನು ಹಾಡುವಂತ ವ್ಯಕ್ತಿತ್ವಗಳಂತವರು, ಕ್ರಾಂತಿ ಗೀತೆಗಳ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತ ಮಾರುತಿ ಬೂದಿಯವರು ಕೂಡ ಗೌರವ ಸಮರ್ಪಣೆಯನ್ನು ಪಕ್ಕು ಪಾಟೀಲ್ ಅವರು ಬಂದು ಗೌರವ ಸಮರ್ಪಣೆ ನೆರವೇರಿಸಿಕೊಡ್ಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಸಾಗರ್ ಸೌದಿ ಅವರು ಬರ್ಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅಂತ ವ್ಯಕ್ತಿತ್ವಗಳಂತವರು ಮಾರುತಿಯವರು, ಅವರನ್ನು ಕೂಡ ಇವತ್ತು ಈ ಗೌರವಿಸಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆಯನ್ನು ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ 28ನೇ ತಾರೀಕಿಗೆ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಮೊಬೈಲ್ ರಿಮೈಂಡ್ ಮಾಡಕ್ಕೆ ಸರ್. ಹೆಂಗ್ ರಿಮೈಂಡ್ ಮಾಡಕ್ಕೆ, ಹೋದ ವರ್ಷದಂತವ್ರು ನೀವು 2 ವರ್ಷಕ್ಕೆ ನಿಂತಿದ್ರಿ ಗೆಸ್ಟ್ಗಳು, ಇವತ್ತು ವರ್ಷ ಆಯ್ತು ಇದ್ಯಾಕೆ ಬಂದದ ಅಂತ ಇನ್ನೂ ಕಾರ್ಯಕ್ರಮನಾಗ ಇದ್ಯಾಕೆ ಬಂದದ ಅಂತ ನೋಡಾಕ್ತೀನಿ. ಆ ಕಾರ್ಯಕ್ರಮದ ಗೆಸ್ಟ್ ತಾವೆಲ್ಲರೂ ಇದೀರಿ, ಬರೀದ್ರ. ಶಕ್ತಿ ಅಂದ್ರೆ ಎಲ್ಲರಿಗೆ ಶಕ್ತಿ ನೀಡುವಂತ ಶಕ್ತಿನೇ, ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಸಕಲ ಕಲಾವಲ್ಲಭರು ಯಾರಿದ್ರೆ ಶಕ್ತಿ. ಯಾಕಂದ್ರೆ ಜೂನಿಯರ್ ಗಣೇಶ್ ಆಗಿ, ಇನ್ನೊಂದು ಸಾಧು ಕೋಕಿಲ್ ಆಗಿ, ಆಮೇಲೆ ಜೂನಿಯರ್ ವಿಷ್ಣುವರ್ಧನ್ ಆಗಿ, ಹಾಗೆ ಜೂನಿಯರ್ ಶಂಕರ್ನಾಗಾಗಿ, ಹಾಗೆ ಇನ್ನೂ ಹಲವು ಪ್ರತಿಭೆಗಳನ್ನು ತೋರಿಸುವಂತ ಹಾಸ್ಯ ನಟರಾಗಿ 100% ಮುಂದಿನ ಸರಿ ಬಿಗ್ ಬಾಸ್ ಹೋಗಿ ಹೋಗ್ತಾರೆ. ಯಾಕಂದ್ರೆ ಈ ಸಾರಿ ಹೋಗೋ ಚಾನ್ಸ್ ಇತ್ತು, ಸ್ವಲ್ಪದ್ರಲ್ಲಿ ಕಳ್ಕೊಂಡ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ಹೊಂಟ್ರ ಅಂದ್ರೆ ನಾವು ವೋಟ್ ಹಾಕ್ಸಕ್ ರೆಡಿ ಇದೀನಿ ಅಂತ ಹೇಳ್ತೀವಿ. 1 ಲಕ್ಷ ವೋಟ್ ಹಾಕ್ಸ್ತೀನಿ ಅಂತ ಮಾತನಾಡಿದ್ದೆ. ಈ ಕಾರ್ಯಕ್ರಮದಲ್ಲಿ ಹೋಗಿ ನಮ್ಮ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಸುರೇಶ್ ಶೇಡ್ಸಾಣ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ. ಈ ಚಲನ ಪ್ರಾರಂಭೋತ್ಸವದಲ್ಲಿಯೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನಮ್ಗೆ ಬಹಳಷ್ಟ ಶಕ್ತಿಕುಮಾರ್ ಅವರು ಚಿರಪರಿಚಿತರು, ಬಟ್ ನಮಗೆ ಭೇಟಿನ ಆಗುದಿಲ್ಲ. ಅವರು ಈ ಕಾರ್ಯಕ್ರಮ ಬರೋಣ ಕರಿಲಕ್ ಬರ್ತಾರೆ ನಮ್ಮನ್ನ. ನಮ್ಮ ವಿಜಯಪುರ ಅವ್ರು ಹೇಳ್ದಂಗ ಸಕಲ ಕಲಾ ವಲ್ಲಭ ಅಂದ್ರೂ ಸಹಿತ ತಪ್ಪಾಗ್ಲಿಕ್ಕಿಲ್ಲ. ಅವರು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ಹಾಸ್ಯ ಇರಬಹುದು, ಪತ್ರಿಕೋದ್ಯಮ ಇರಬಹುದು, ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಇವತ್ತೊಂದು 1 ಕೋಟಿ ವ್ಯೂವರ್ಸ್ ಅದಾರ ಅಂದ್ರೆ ಅದೇನು ಸಾಮಾನ್ಯ ಕೆಲಸ ಅಲ್ಲ ಅದು. ಯಾಕಂದ್ರೆ ಬಹಳಷ್ಟು ಅದ್ರ ಹಿಂದೆ ಶ್ರಮಾನು ಇರ್ತೈತಿ. ಮತ್ತ ಶ್ರೀಮಂತರ ಏನ್ ಬೇಕಾದ್ ಮಾಡ್ಬೋದು, ಒಬ್ಬ ಬಡ ವ್ಯಕ್ತಿ ಅಷ್ಟೊಂದು ವ್ಯೂವರ್ಸ್ ತಗೊಂಡು ಮ್ಯಾಲ ಒಂದ ಏನಂತಾರ ಅದಕ್ಕೆ ಒಂದು ಬಹಳಷ್ಟು ಕಠಿಣವಾದಂತ ಪರಿಶ್ರಮ ಇರ್ತದೆ, ರಿಸ್ಕು ಬಹಳ ಇರ್ತೈತಿ. ಅದು ಈಗ ಹೇಳಿದ್ರೆ ಅವ್ರು ಜೈಲಿಗೆ ಹೋದ ನನಗೂ ಗೊತ್ತಿದ್ದಿಲ್ಲ. ಅವರು ಇಷ್ಟು ಕಾಂಟ್ರವರ್ಸಿ ಮಾಡಿ ಅದ ಹೋರಾಟಗಾರ ಜೈಲಿಗೆ ಹೋಗೋದೇನೋ ಸ್ವಾಭಾವಿಕ. ಅದು ಅವ್ರ ಮನ್ಯಾಗಿದ್ರೇನ ಜೈಲ್ನಾಗಿದ್ರೇನ, ಜೈಲ್ನಾಗಿಟ್ರನು ಅಲ್ಲಿ, ಯಾಕಂದ್ರೆ ಅವ್ರದ್ದು ಸರಳ, ಅವ್ರದ್ದು ಬದುಕ ಬಹಳ ಸರಳ ಇರ್ತೈತಿ. ಅವ್ರು ಮನ್ಯಾಗ ಆದ್ರೆ ನೆಲ ಮೇಲೆ ಮಕ್ಕೋತಾರ, ಅಲ್ಲಿ ನೆಲ ಮೇಲೆ ಮನಸ್ತಾರ.
ಅದಕ್ಕಂತ ಒಂದು ಸರಳ ವ್ಯಕ್ತಿತ್ವ ಅವರು ಇರ್ತೈತಿ. ಅವ್ರ ಹೋರಾಟಗಾರರಿಗೆ ಅದು ಜೈಲಿನ ದೊಡ್ಡದಲ್ಲದು ಅವರಿಗೆ. ಜೈಲಿಗೆ ಯಾಕಂದ್ರ ಅವ್ರು ಯಾರ ಜೋಡಿ ಕುಸ್ತಿ ಹಿಡಿತಾರಪ್ಪ ಅಂದ್ರ ತೊಡಗರ ಜೋಡಿ, ಚಾರಿತ್ರ್ಯ ವಧೆ ಮಾಡೋರ್ ಜೋಡಿ ಹಾಗೂ ಅನೈತಿಕ ಮಂದಿ ಜೋಡಿ ಕುಸ್ತಿ ಅವ್ರು. ಮತ್ತ ಅವ್ರು ಸುಮಾರು ಇರ್ತಾರ ಅಂದ್ಮೇಲೆ ಇವ್ರನ್ನ ಇರ್ತಾರ ಅವ್ರು ಸುಮಾರು ಕೆಲಸ ಮಾಡೋರು. ಅವರು ಒಳ್ಳೆಯವ್ರ ಜೋಡಿ ಕುಸ್ತಿ ಹಿಡಿದಿದ್ರ ಗೆದ್ರು ಬಾಳೆಹಣ್ಣ ಬಿದ್ರು ಬಾಳೆಹಣ್ಣ. ಅವ್ರು ಬಿದ್ರು ಜೈಲಿಗೆ ಕಳಿಸ್ತಾರ, ಗೆದ್ರು ಜೈಲಿಗೆ ಕಳಿಸ್ತಾರ. ಅದಕ್ಕೆ ಅವ್ರು ರಾಕ್ ಇರ್ತೈತೆ ಅವ್ರ ಕಡೆ. ಅದನ್ನ ಭ್ರಷ್ಟಾಚಾರ ಮಾಡಿ ಗಳಿಸಿರ್ತಾರಲ್ಲ ಅವರು. ಅದಕ್ಕೆ ನಮ್ಮ ಭ್ರಷ್ಟರಿಗೆ ಶಿವ ಸ್ವಪ್ನ ನಮ್ಮ ಶಕ್ತಿಕುಮಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವೇದಿಕೆ ಮುಖಾಂತರವಾಗಿ. ಉಮೇಶ್ ಅವರು ಇನ್ನೊಂದು ಕಾರ್ಯಕ್ರಮ ಹೋಗೋದ್ರಿಂದ ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ವರ್ಷಾಚರಣೆಯ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾಧನೆ ನಿರ್ವಹಿಸಿರ್ತಕ್ಕಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿರ್ತಕ್ಕಂಥ ಪಿಳ್ಳೆ ಅವರು ನಮಸ್ಕರಿಸಿ, ಮತ್ತು ಅದೇ ರೀತಿ ಇದರಿಂದಾನೇ ಬಹಳ ಮಾರ್ಮಿಕವಾಗಿ ಮಾತಾಡತಕ್ಕಂಥ ನಮ್ಮ ಆತ್ಮೀಯ ಸೋದರ ಸುರೇಶ್ ಶೆಟ್ಟಿ ಅವರು, ಎಲ್ಲ ನೌಕರಸ್ಥರ ಕಟಮಡಿಯವರು ಮತ್ತು ಸಾಕಷ್ಟು ಯುನಿವರ್ಸಿಟಿ ಬ್ಯಾಂಕಿನ ಅಧ್ಯಕ್ಷರು, ಎಷ್ಟು 4 ಬಾರಿ ಅವರು ಅಧ್ಯಕ್ಷರಾಗ್ಯಾರ. ಕರ್ನಾಟಕ ನೌಕರ ಸಂಘದ ಅಧ್ಯಕ್ಷರಾಗ. ಇಷ್ಟೊಂದು ಜನರು ನೌಕರಸ್ಥರಿಗೆ ಸಂಭಾಳಿಸುವಂತ ಒಂದು ಶಕ್ತಿ ಏನ್ ಐತಂದ್ರೆ ಅದು ನಮ್ಮ ಶಿಕ್ಷಣ ಬಂದಿದೆ. ನಮ್ಮ ಗುಡಿ ಎಲ್ಲ ಸಂಘಟನೆಗಳು ಓಡಾಡ್ತಿದ್ದ ಭಾಳ ಸಣ್ಣವ ಓಡಾಡ್ಕೊಂಡು ಏನಾರು ಮಾಡವ, ಬಟ್ ಏನಾರು ಮಾಡಿ ಸುದ್ದಿ ಮಾಡವ ಈಗಿಂತ ಅದಕ್ಕೆ ಭಾಳ ಒಳ್ಳೆಯ ಅವ್ರೆ. ಮತ್ತೆ ಅವ್ನ ಹೆಂಗಂದ್ರೆ ಇಲ್ಲೇ ರಾತ್ರಿ ಇಲ್ಲೇ ಹೋಗೋಣ ಮಕ್ಕಳು ಯಾರು ಊಟ ಮಾತಾಡಿದ್ರೆ ಅಲ್ಲಿ ತೋಡೆ ಬಿಡೋಣ, ಎರಡೇ ಮಾತಿಲ್ಲ. ಆದ್ರೆ ಒಳ್ಳೆ ಹುಡುಗ ಮತ್ತು ಧೈರ್ಯನೂ ಬೆಳೆಸಬೇಕು. ಮಾನ್ಯ ಕೆಲವೊಂದು ಹೋರಾಟ ಮಾಡೋದು ಅಷ್ಟೇ. ಈ ಜಾನಪದ ಎದುರಿಸಿದಾಗ ಅವೆಲ್ಲ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥದ್ದು, ಅವೆಲ್ಲ ಕೆಲಸ ಮಾಡ್ಕೊಂಡು ಬಂದಾರ ಶಕ್ತಿಕುಮಾರ್. ಇವತ್ತು ಒಂದು ಹೇಳಿದ್ರು, 1 ತಿಂಗಳಿಗೆ 1 ಕೋಟಿ ಸಬ್ಸ್ಕ್ರೈಬರ್ ಆಗ್ಯಾರಪ್ಪ ಅಂತಂದ್ರೆ ಬರುವಂತ ದಿನಗಳಲ್ಲಿ ಈ ಕರ್ನಾಟಕ ಸುದ್ದಿ ನಂಬರ್ 1 ಹೇಳಿದ್ರು ನಮ್ಮ ಶೆಟ್ಟಿ ಸರ್. ಇದು ಭಾರತದ ಸುದ್ದಿ ನಂಬರ್ 1 ಆಗಲಿ ಅಂತಂದು ಸಾವಿರಾರು ನೂರಾರು ಕೋಟಿ ಸಬ್ಸ್ಕ್ರೈಬರ್ ಆಗಲಿ ಅಂತ ಶುಭ ಆಗಿರ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ನಮ್ಮ ಶಕ್ತಿಕುಮಾರ್ ಅವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಎಲ್ಲ ಅಭಿಮಾನಿ ಬಳಗದವರು. ಅವ್ರಿಗೆ ಕಾಂಟ್ರವರ್ಸಿ ಹೆಚ್ಚಾಗ್ಲಿ ಅಂತ ಹೇಳ್ತಾ ಇದ್ರಿ ಅಣ್ಣ. ಹಾಗೆ ನಮ್ಮ ಸ್ನೇಹಿತರು, ನಮ್ಮ ಹಿರಿಯ ಅಣ್ಣಾದಂತ ಮುನ್ನ ವಕೀಲರು ಕೂಡ, ಯಾಕಂದ್ರೆ ನಾವು ಬಹಳಷ್ಟು ಸಪೋರ್ಟ್ ಮಾಡ್ಯಾರ. ಯಾವುದೇ ಇದ್ರು ಕೂಡ, ನಾವೇನೇ ಇದ್ರು ಕೂಡ ಹೋರಾಟಗಾರರಿಗೆ ಪೊಲೀಸರು, ಡಾಕ್ಟರ್ಗಳು, ವಕೀಲರು ಸ್ನೇಹಿತರು ಇರ್ಬೇಕಂತ. ಯಾಕಂದ್ರ ನಾವೆಲ್ಲ ತಪ್ಪು ಮಾಡಿದಾಗ ಪಟಕನೆ ಹೌದು ಬೈ ನಾವ್ ಯಾರು ನೆನೆಸ್ತೇವ, ನಾವು MLA MP ಅಪ್ಪ ಅಮ್ಮ ಯಾರು ನೆನ್ಸಂಗಿಲ್ಲ. ನಾವೇನಾದ್ರು ಕೇಸ್ಗಳಾದಾಗ ನಾವ್ ನೆನ್ಸೋದು ಮೊದಲು ವಕೀಲರನ್ನ. ಯಾಕಂದ್ರೆ ನಾವ್ ಯಾವ್ದೇ ಕೇಸ್ಗಳಿದ್ದಾಗ ನಾವೆಲ್ಲ ಸ್ನೇಹಿತರು. ಈಗಾಗ ಬಹಳ ಪಕ್ಕು ಪಾಟೀಲ್ ಆಯ್ತು, ನಮ್ ಸಾಗರ್ ಆಯ್ತು, ಬಹಳಷ್ಟು ಸ್ನೇಹಿತರು ಬಂದಾರ. ಯಾಕಂದ್ರೆ ನಾನು ಕೂಡ ಉಮೇಶ್ ಅಣ್ಣ ಹೇಳ್ದಂಗ ನಾನು ಸಂಘಟನೆಯಿಂದ ಮೊದಲು ಕರ್ನಾಟಕ ರಕ್ಷಣಾ ವೇದಿಕೆ, ಹಾಗೆ ಮತ್ತೆ ರೈತ ಸಂಘ, ಹಸಿರು ಸೇನೆ, ಮತ್ತೆ ಬಹಳಷ್ಟು ವಾಟಾಳ್ ನಾಗರಾಜ್ ಅವ್ರ ತರ ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದು ಸುರೇಶ್ ವಿಜಯಪುರ ಸರ್ ನೋಡ್ಯಾರ. ಬಟ್ ಏನಪ್ಪಾ ಅಂದ್ರ ನಾವ್ ಒಂಥರ ಸರ್ ಹೇಳ್ತಿರ್ತಾರ, ಮುನ್ನಾ ಸರ್ ಈಗ್ರೆ ಅನ್ಕಾಸ್ ಸುಮ್ಕೊಂಡ್ರಿ ನಮ್ ವಿಠಲ್ ಅವ್ರು ಹೇಳ್ತಿರ್ತಾರ, ಮುನ್ನಾ ಸರ್ ಹೇಳ್ತಿರ್ತಾರ. ಬಟ್ ನನಗೆ ಹೆಂಗ ಒಂದ್ ಸರಿ ಯಾವ ಬೆಂಡ್ ಮಾಡ್ಬೇಕಂದ್ರೆ ಕಡೆಗೆ ಬೈದ್ರಿ, ವೈರಲ್ರಿ ಮಾಡಿ ಅವ್ನ ಅಸಹ್ಯರೇ ಮಾಡಿರ್ತೀನಿ ಕಡೆಗೆ. ಯಾಕಂದ್ರೆ ನನ್ಗೆ ಸಿಟ್ಟು ಅದು ಕಂಟ್ರೋಲ್ ಆಗಂಗಿಲ್ಲ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ಮನುಷ್ಯ ಬೆಳಿಬೇಕಂದ್ರೆ ರಿಸ್ಕ್ ಬೇಕಾಗ್ತದೆ. ಮನುಷ್ಯಾಗ ಒಂದು ಧೈರ್ಯ ಬೇಕು. ನನಗಂತೂ ಯಾರೋ ಹಿಂದ ಗುರು ಇಲ್ಲ, ಮುಂದ್ ಗುರಿ ಐತಿ, ಬಟ್ ಹಿಂದೆ ಯಾರೋ ಗುರು ಇಲ್ಲ ನನಗೆ. ಯಾರೇ ಇದ್ರು ಹೌದಪ್ಪ ನಾ ಅವ್ರು ನೋಡಿ ಬೆಳೆದವ, ಯಾರಿಗಾರೆ ಹಣ ಹಿಂಗ ಆಗ್ಯದ್ರಿ ಅಂತ ನಾವ್ ಯಾರಿಗೆ ಹಚ್ಚಂಗಿಲ್ಲ. ನಾವು ಏನಾದ್ರು ಸಮಸ್ಯೆ ಬಂದಾಗ ಹಚ್ಚೋದು ಮುನ್ನ ವಕೀಲರಿಗೆ. ಯಾಕಂದ್ರೆ ನಾವ್ ಯಾರು MLA MP ಗಳು ಮನೆ ಹತ್ರ ಕುತ್ಕೊಂಡು ಶಿಕ್ಷಕರು ಹೋಗಿ ಅವ್ರು 10,000 ರೂಪಾಯಿ ಕೊಡ್ತಾರ ಅಂತೇಳಿ ಅವ್ರದೇ ಚಂತನ ಹೊಗಳದಂದ್ರು ಮೊದಲೇ ಮಾಡಂಗಿಲ್ಲ. ಯಾಕಂದ್ರ ಗೊತ್ತು ನಾವೇನು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಕೆಲವೊಂದು NGO ಕಡೆ ಹೇಳ್ತಿರ್ತೇವೆ, ಸರ್ ಹಿಂಗ ಸಹಾಯ ಮಾಡಿರ್ತ. ಅದು ಕೇಳಿದೆಲ್ಲರೂ ಕಾಮನ್. ಸಮಾಜದಾಗ ದೇಶದಾಗ ನಾವು ಒಬ್ಬನೇ ಕೇಳಂಗಿಲ್ಲ, ಎಲ್ಲರೂ ಕೇಳ್ತಿರ್ತಾರೆ. ಅದನ್ನ ಕಾಮನ್. ಯಾಕಂದ್ರೆ ಒಂದು ಏನಾದ್ರು ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಒಂದು ದೇಣಿಗೆ ಇಸ್ಕೊಳ್ಳೋದು ಕಾಮನ್. ನಾವೆಲ್ಲ ಮಾಡ್ತೇವೆ ನೇರವಾಗಿ. ಅದ್ರಾಗೇನೆ ಎಲ್ಲಿದು ಮಾಡಿದಪ್ಪ ಶಕ್ತಿಕುಮಾರ್ ಮನೆಗೆ ಮಾಡೋದಿರ್ತದ. ಯಾಕಂದ್ರೆ ಎಲ್ಲ ಸಮಾಜದಾಗ ನಾವು ಎಷ್ಟೋ ಜನ ಹೆಲ್ಪ್ ಮಾಡ್ತಿರ್ತೇವೆ. ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಾಗ ಎಷ್ಟೋ ಅಂಗವಿಕಲರಿಗೆ ಹೆಲ್ಪ್ ಮಾಡಿರ್ತೀವಿ.
ಯಾಕಂದ್ರೆ ನಮ್ ಯೂಟ್ಯೂಬ್ ದಿಂದ ಅಮೌಂಟ್ ಬರ್ತಿರ್ತದ, ಯೂಟ್ಯೂಬ್ ದಿಂದ ಫೇಸ್ಬುಕ್ ದಿಂದ ಮತ್ತೆ ಜಾಹೀರಾತಿಂದ ಅಮೌಂಟ್ ಬಂದಿರ್ತದ, ಅದ್ರಾಗ ನಮ್ ಜೀವನ ನಡೀತಿರ್ತದ. ಯಾಕಂದ್ರೆ ಕೆಲವೊಂದ್ ಯಾವ್ದೋ ತಪ್ಪುಗಳನ್ನ ಮಾಡಿದಾಗ ಕೆಲವೊಂದ್ ಹಿರಿಯರು ಹೇಳ್ತಿರ್ತಾರೆ, ಆಯ್ತು ಬಿಡ್ರಿ ಅದೇನೋ ನೋಡಿ ಸರಿಪಡಿಸ್ಕೋರಂದಾಗ ಅವ್ರು ಸರಿಪಡಿಸ್ಕೋಬಹುದು, ನಾವು ಸರಿಪಡಿಸ್ಕೋಬಹುದು ಅಂದ್ರೆ ತಪ್ಪುಗಳನ್ನ. ಅದಕ್ಕ ನಾವೇನು ಈ ನೋಡ್ರಿ ಬಿಜಾಪುರನ ಸುಮಾರು ಒಂದ್ 50-60 ಯೂಟ್ಯೂಬ್ ಚಾನಲ್ಗಳಲ್ಲಿ ಹೆಸರು ಯಾರ್ದಪ್ಪ ಅಂತಂದ್ರೆ ನಾ ಹೇಳಂಗ ನಿಮ್ಗೆ ಗೊತ್ತದ ಯಾರಪ್ಪ ಶಕ್ತಿ ಕುಮಾರ್ ಅಂತ. ಯಾಕಂದ್ರ ಬರ್ರಿ ನಮ್ಮ ದೋಸ್ತ ಅಮಲ್ದಾರ್ ವಕೀಲರಿಗೂ ಕೂಡ ವೇದಿಕೆಗೆ ಸ್ವಾಗತ ಸುಸ್ವಾಗತ ಕೊಡ್ತೇವಿ. ಅವರು ಕೂಡ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು, ಈಗ ಬಂದ್ರು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಮುನ್ನಾ ವಕೀಲರು ನಮ್ಮ ಹಿರಿಯ ಅಣ್ಣ ಇದ್ದಂಗೆ ಅವ್ರು. ಯಾಕಂದ್ರೆ ನಾವು ಬಹಳ ಜನರಿಗೆ ನಾವು ಇದು ಮಾಡಂಗಿಲ್ಲ, ನನಗೆ ಬಹಳಷ್ಟು ಸಪೋರ್ಟ್ ಮಾಡೋರು ನಮ್ಮ ಸಂಗಮೇಶ್ ಕೋಣಿನ ಮತ್ತ ನಮ್ಮ ನಾ ಏನೇ ಇದು ಮಾಡ್ದಾಗ ಕೂಡ ಅವ್ರು ಬಹಳಷ್ಟು ಸಪೋರ್ಟ್ ಮಾಡ್ತಾರ. ನಮ್ಮ ಮುನ್ನಾ ವಕೀಲ್ ಸರ್ ಒಂದೆರಡು ಮಾತನ್ನ ಈ ಒಂದು ನಮ್ಮ ಚಾನಲ್ ಉದ್ದೇಶಿಸಿ ಮಾತಾಡ್ತಿದ್ರ. ಸರ್ ಬರ್ರಿ ಒಂದು ಸಣ್ಣ ಫಂಕ್ಷನ್ ಹೋಗ್ಬಿಡ್ತೀವಿ. ಆ ಫಸ್ಟ್ ಡೇನೇ ಅವ್ರು ಒಂದು ಪೊಲೀಸ್ ಒಳ್ಳೆ ಸಾಂಗ್ ಹಾಡಿ ಅವತ್ತು ನಮ್ಮ ಫಂಕ್ಷನ್ ಬಗ್ಗೆ ಎಲ್ಲ ಹೇಳ್ಕೊಂಡ್ರು, ನ್ಯೂಸ್ ಚಾನಲ್ ಬಗ್ಗೆ ಹೇಳ್ಕೊಂಡ್ರು. ಬಟ್ ಅವತ್ತಿಂದ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಆ ಬೆಳವಣಿಗೆ ಬರ್ಬೇಕಂದ್ರೆ ಬಹಳ ಕಷ್ಟಪಟ್ಟಾರ. ಅವ್ರು ಏನ್ ಕಷ್ಟಪಟ್ಟಾರ ನನಗೆ ಮಾತ್ರ ಗೊತ್ತು. ಯಾಕಂದ್ರೆ ಒಳ್ಳೊಳ್ಳೆ ದೇವರು ಕಿವಿಗಳು ನೋಡ್ತೀವಿ. ಅವ್ರು ಒಳ ವೈಯಕ್ತಿಕ ಅವ್ರ ಜೈಲ, ಆಮೇಲೆ ಜನರ ಜೊತೆ ಅವ್ರ ಜಗಳ, ಅವ್ರು ಬರುವಂತ ಕೆಲವೊಂದು ಕರೆಗಳು ಇವೆಲ್ಲ ನನ್ನ ಜೊತೆಗೊಳಿಸ್ತಾರು. ನಾನು ಮಾತ್ರ ಒಂದು ಮಾತಾಡ್ತೀನಿ, ಸರ್ ನೀವು ಎಲ್ಲಿ ಫೈಟ್ ಮಾಡ್ತೀರಿ ಮಾಡ್ರಿ, ನೀವು ಫೈಟ್ ಹಿಂದೆ ನಾನೊಬ್ಬ ಇರ್ತೀನಿ. ಯಾಕಂದ್ರೆ ನೀವು ಮಾಡ್ತಾರೆ ಫೈಟ್ ಯಾವ್ದು ಸಾಮಾನ್ಯ ಜನರ ಜೊತೆ ಅಲ್ಲ, ಅವ್ರ ಹಕ್ಕಿಗೋಸ್ಕರ, ಅವ್ರ ಹಕ್ಕ ಏನಾದ್ರು ಪಡ್ಕೊಳಕಲ್ಲ, ಅವ್ರ ಹತ್ರ ದುಡ್ಡು ತಗೊಳಕಲ್ಲ, ಆಮೇಲೆ ಅವ್ರ ವೈಯಕ್ತಿಕ ಜಗಳ ಮಾಡಿ ಏನೋ ಹೆಸರು ಮಾಡ್ಕೊಳಕಲ್ಲ. ನೀವು ಬೆನ್ನತ್ತಿದ್ದು ಭ್ರಷ್ಟಾಚಾರಿಗಳ ಹಿಂದೆ, ಅದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಇನ್ಯಾವುದೋ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಎಲ್ಲರೂ ಬೆಟ್ಟವಲ್ಲ. ಯಾರು ಕೆಟ್ಟವರಲ್ಲ ಅವ್ರನ್ನ ಅವರು ಬೆನ್ನತ್ತಾರೆ. ಅವ್ರ ಕೆಟ್ಟತನವನ್ನ ನೋಡಿ ನೀವು ಆಲ್ಮೋಸ್ಟ್ ಚಾನಲ್ ಬರ್ತಿರ್ತಾರ, ಯಾರು ಏನ್ ಕೆಟ್ಟದ್ ಮಾಡಿ ಅದನ್ನೇ ತೋರಿಸ್ತಿರ್ತಾರ, ಅದ್ ಬಿಟ್ಟು ಬೇರೆ ಏನು ತೋರಿಸಲ್ಲ. ಆದ್ರೆ ಅವ್ರಿಗೆ ಅವಾಗ ನಾನು ಸಜೆಷನ್ ಏನ್ ಮಾಡ್ತೀನಿ, ತೋರಿಸ್ಲಿಕ್ಕೆ ಸ್ವಲ್ಪ ಭಾಷೆ ಒಳಗೆ ಕಂಟ್ರೋಲ್ ಇಟ್ಕೊಂಡ್ರೆ ಅದು ಇನ್ನೂ ಒಳ್ಳೇದಾಗಿ ಹೆಸರು ಮಾಡ್ತಾರೆ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅವ್ರು ನಂಗೆ ಹೂ ಅಂತಾರೆ, ಮತ್ತೆ ಅಲ್ಲಿ ಹೋದಾಗ ಅದನ್ನೇ ಮಾಡ್ತಾರೆ. ಕುಮಾರ ನೀವು ಮಾಡೋ ಕೆಲಸಗಳು ಎಲ್ಲ ಒಳ್ಳೆಯದಾಗತ್ತೆ. ಅದಕ್ಕೆ ಅವ್ರಿಗೂ ಕೂಡ ನಮ್ಮ ಒಂದು ಈ ಒಂದು ಚಾನಲ್ ಪರವಾಗಿ ಅವ್ರಿಗೂ ಕೂಡ ಒಂದು ಅಭಿನಂದನೆ ಮಾಡ್ತಾ ಇದೀವಿ. ಅವ್ರಿಗೂ ಕೂಡ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನ ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಣ ಸರ್, ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಯಾರು ಈ ಒಂದು ಕಾರ್ಯಕ್ರಮ ಹೋದ ತಕ್ಷಣ ಹಂಗೆ ಹೋಗಬಾರ್ದು. ಯಾಕಂದ್ರೆ ಇದು ನಮ್ಮ ಒಂದು ಕಾರ್ಯಕ್ರಮದ 3ನೇ ವರ್ಷದ ಹುಟ್ಟುಹಬ್ಬ ಇದ್ದಿದ್ದು. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಯಾರು ಊಟ ಮಾಡಂಗಿಲ್ಲ ಅದೆಲ್ಲ ಬಿಲ್ ಅವೇ ಕೊಟ್ಟು ಹೋಗ್ತಾರೆ. ವಿಚಾರ ಮಾಡ್ರಿ. ಯಾಕ್ರಿ ಸರ್ ಒಬ್ರು ಈಗ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಗೌಸ್ ಸವಾದಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ, ಯಾಕಂದ್ರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವ್ರು ಇದ್ದೇ ಇರ್ತಾರ. ನಗರಿ ಶರಣರ ಸಾಹಿತಿಗಳ ಸೂಫಿ ಸಂತರ ತವರೂರು, ಇಡೀ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿಕೊಂಡಿರ್ತಕ್ಕಂಥ ಜಗಜ್ಯೋತಿ ಅಂಗ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವನ ಪುಣ್ಯನುಡಿ, ಇಡೀ ಜಗತ್ತಿಗೆ ಜ್ಞಾನದ ಸಾರವನ್ನು ಹೊರಡಿಸಿರ್ತಕ್ಕಂಥ ವಿಜಯಪುರ ನ್ಯಾಯಾಲಯದ ನಮ್ಮ ವಿಜಯಪುರ ಜಿಲ್ಲೆಗೆ ಕೀರ್ತಿ ತಂದಂತವ್ರು ಯಾರಿದ್ರೆ ಅದು ಸನ್ಮಾನ್ಯ ಶ್ರೀ ಗೌಸ್ ವಕೀಲರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ವಾಗ್ಮಿಗಳು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ರೆ ಅವ್ರಿಗೆ ಎಷ್ಟೇ ಧನ್ಯವಾದಗಳು ಕೂಡ ನಾವು ಕಡಿಮೆ. ಯಾಕಂದ್ರೆ ಬರುವಂತ ವ್ಯಕ್ತಿ ಯಾರಾದ್ರೂ ನಮ್ಮ ತಮ್ಮ ಸಮಾನ ಸಂಗಮೇಶ್ ಕೋಣಿ ನಾವು ಕೂಡ ವೇದಿಕೆ ಬರ್ಬೋದು. ಯಾಕಂದ್ರೆ ನಾನು ಯಾವತ್ತೂ ಕರೆದ್ರು ಕೂಡ ಎಲ್ಲಿ ಇಲ್ಲಂಗಿಲ್ಲ, ನಾನು ಏನೇ ಸಮಸ್ಯೆ ಇದ್ರು ಕೂಡ ಬಂದ ಸಂಗಮೇಶ್ ಅವರು ಕೂಡ ನಮ್ಮ ಸುರೇಶ್ ಬಿಜಾಪುರ ಸರ್ ಅವರು ಎಲ್ಲರೂ ಸನ್ಮಾನ ಮಾಡೋದನ್ನ ಕೇಳ್ಬೋದು. ಮತ್ತೆ ನಮ್ಮ ಹಾಗೆ ನಾನೀಗ ಬರ್ರಿ ವಕೀಲ್ರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ.